ನಮಸ್ತೆ ವ್ಯೂವರ್ಸ್, ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ನಾನು ನಿಮ್ಮ ವಿದ್ಯಾಶ್ರೀ ರೇಖಿ ಮಾಸ್ಟರ್ ಟಾರಟ್ ಕಾರ್ಡ್ ರೀಡರ್. ಈ ವಿಡಿಯೋನ ನೀವು ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ, ಹಾಗೆ ವಿಡಿಯೋ ರೆಸನೇಟ್ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ನಿಮ್ಮ ಲವ್ ಲೈಫಲ್ಲಿ ನಿಮ್ಮ ಪರ್ಸ್ನಲ್ ಲೈಫ್ಗೆ ಸಂಬಂಧಪಟ್ಟಂಗೆ ಓಕೆ ಏನು ರೊಮ್ಯಾಂಟಿಕ್ ಲವ್ ಕನೆಕ್ಷನ್ ವೈಸ್ ಡಿವೈನ್ ಗೈಡೆನ್ಸ್ ಏನಿದೆ ಅಂತ ನೋಡೋಣ. ಓಕೆ, ಇದು ಮ್ಯಾರಿಡ್ ಪರ್ಸನ್ಸು ನೋಡ್ಬೋದು, ಅನ್ಮ್ಯಾರಿಡ್ ಪರ್ಸನ್ಸು ನೋಡ್ಬೋದು, ಲವರ್ಸ್ ನೋಡ್ಬೋದು, ಸಿಂಗಲ್ಸ್ ನೋಡ್ಬೋದು. ಅಂದರೆ ಇನ್ನೂವರೆಗೂ ನಿಮಗೆ ಯಾರು ಪಾರ್ಟ್ನರ್ ಸಿಕ್ಕಿಲ್ಲ ಅಂತಂದರೆ ನೀವು ಕೂಡ ನೋಡ್ಬೋದು. ಓಕೆ, ಆ್ಯಂಡ್ ಕಾರ್ಮಿಕ್ ಸೋಲ್ಮೇಟ್ ಆಗಿರ್ಬೋದು, ಟ್ವಿನ್ ಫ್ಲೇಮ್ ಆಗಿರ್ಬೋದು, ಯಾರು ಬೇಕಾದ್ರೂ ನೋಡ್ಬೋದು. ನಿಮಗಾಗಿ ಡಿವೈನ್ ಗೈಡೆನ್ಸ್ ಏನು ಬರ್ತಾ ಇದೆ ಅಂತೇಳಿ ನೋಡೋಣ. ಓಕೆ, ಸೊ ನಿಮ್ಮ ಹೆಸರನ್ನು 3 ಬಾರಿ ಹೇಳ್ಕೊಳ್ಳಿ, ಯೂನಿವರ್ಸ್ಗೆ ಪ್ರೇಯರ್ ಮಾಡಿ, ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ. ಓಕೆ, ಅಂದರೆ ಧನ್ಯವಾದಗಳನ್ನು ಅರ್ಪಿಸಬೇಕು. ಓಕೆ, ಇದು ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ತುಂಬಾ ಪರ್ಸ್ನಲ್ ಆಗಿ ತಗೋಬಿಡಿ. ರೆಸನೇಟ್ ಆದಾಗ ತುಂಬ ಪರ್ಸ್ನಲ್ ಅನಿಸುತ್ತೆ. ಓಕೆ, ಬಟ್ ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ಯಾರಿಗೆ ರೆಸನೇಟ್ ಆಗಿಲ್ಲ ಇಗ್ನೋರ್ ಮಾಡ್ಬೋದು, ಅಥವಾ ಎಂಟರ್ಟೈನ್ಮೆಂಟಿಗೋಸ್ಕರ, ಅಥವಾ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ಗೈಡೆನ್ಸ್ ಸಿಗತ್ತೆ ಅಂತೇಳಿ ನೀವು ಗಮನಿಸೋಕ್ಕೋಸ್ಕರ ಕೂಡ, ಒಂದು ನಾಲೆಡ್ಜಿಗೋಸ್ಕರ ಕೂಡ ಈ ವಿಡಿಯೋನ ನೋಡ್ಬೋದು. ಓಕೆ, ಓಕೆ, ಇಲ್ಲಿ ಅನ್ಕಂಡೀಷ್ನಲ್ ಲವ್ ಡಿವೈನಿಂದ ನಿಮಗೆ ಸಿಗ್ತಾ ಇದೆ. ಸೊ ನಿಮ್ಮ ಪಾರ್ಟ್ನರ್ ಪ್ರತಿ ನೀವಾಗಿರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ಗಾಗಿರ್ಬೋದು ಅನ್ಕಂಡೀಷ್ನಲ್ ಲವ್ ಮಾಡಿ ಅಂತೇಳಿ ಗೈಡೆನ್ಸ್ ಬರ್ತಾ ಇದೆ. ಆ್ಯಂಡ್ ಅನ್ಕಂಡೀಷ್ನಲ್ ಲವ್ ಕೂಡ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಆ್ಯಂಡ್ ಡಿವೈನ್ ಗೈಡೆನ್ಸ್ ಏನಂದರೆ ಸೆಲ್ಫ್ ಲವ್ ಮಾಡ್ಕೊಳ್ಳಿ. ಓಕೆ, ನಿಮ್ಮಲ್ಲೇ ನೀವು ಕಂಪ್ಲೀಷನ್ ಎನರ್ಜಿ ಬರಬೇಕು, ಹೋಲ್ನೆಸ್ ಎನರ್ಜಿ ಬರಬೇಕು. ಓಕೆ, ಆ್ಯಂಡ್ ಅಫೆಕ್ಷನ್ ಇಟ್ಕೋಬೇಕು, ಆ್ಯಂಡ್ ಅಟ್ರ್ಯಾಕ್ಷನ್. ಓಕೆ, ಆ್ಯಂಡ್ ಸೆಲ್ಫ್ಲೆಸ್ನೆಸ್. ಓಕೆ, ಸೊ ಮೊದಲನೇದಾಗಿ ಡಿವೈನ್ ಗೈಡೆನ್ಸ್ ಏನಿದೆ, ನೀವು ಪ್ರೀತಿಗೋಸ್ಕರ ಹಂಬಲಿಸ್ತಾ ಇದ್ದೀರಿ, ಬಟ್ ನೀವು ನಿಮ್ಮನ್ನು ಪ್ರೀತಿ ಮಾಡ್ಕೋಬೇಕು. ಓಕೆ, ನಿಮ್ಮನ್ನೇ ನೀವು ಫಸ್ಟ್ ಪ್ರೀತಿ ಮಾಡ್ಕೊಂಡಿಲ್ಲ ಅಂದರೆ, ನಿಮ್ಮನ್ನೇ ನೀವು ಫಸ್ಟ್ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಬೇರೆಯವ್ರು ಯಾಕ್ರಿ ನಿಮ್ಮನ್ನು ಮಾಡ್ತಾರೆ, ಬೇರೆಯವ್ರು ಯಾಕ್ರಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ? ಸೊ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಯಾಕೆ ಪ್ರೀತಿ ಇಲ್ಲ, ಯಾಕೆ ಒಂದು ಫ್ರೆಂಡ್ಶಿಪ್ ಅಥವಾ ಒಂದು ಹಾರ್ಮನಿ ಬ್ಯಾಲೆನ್ಸಿಂಗ್ ಬಾಂಡಿಂಗ್ ಇಲ್ಲ ಅಂತ ನಿಮ್ಗೆ ಯಾಕೆ ಅನ್ನಿಸ್ತಾ ಇದೆ ಅಂದರೆ ನೀವು ಸೆಲ್ಫ್ ಲವ್ ಮಾಡ್ತಾ ಇಲ್ಲ. ಓಕೆ, ಇಲ್ಲಿ ಒಂದು ಕತೆ ಹೇಳ್ತೀನಿ. ಕತೆ ಅಂದರೆ ಕತೆ ಅಲ್ಲ, ಅದು ಆ್ಯಕ್ಚುಲಿ ಹಿಸ್ಟ್ರಿ. ಓಕೆ, ಹಿಸ್ಟ್ರಿ, ರಾಧಾಕೃಷ್ಣ ಹಿಸ್ಟ್ರಿ. ಓಕೆ, ಸೊ ರಾಧೆ ಕೃಷ್ಣನನ್ನು ಎಷ್ಟು ಪ್ರೀತಿ ಮಾಡ್ತಾಳೆ ಅಂದರೆ ಅವರು ಅವರನ್ನೇ ಮರೆತುಬಿಟ್ಟು ಕೃಷ್ಣನನ್ನು ಪ್ರೀತಿಸ್ತಾರೆ. ಓಕೆ, ಸೊ ಎಲ್ಲೋ ಒಂದು ಕಡೆ ರಾಧೆ ತನ್ನನ್ನು ತಾನು ಕಳ್ಕೊಳ್ತಿದ್ದಾಳೆ ನನಗೋಸ್ಕರ ಅಂತ ಅಂದಾಗ ಕೃಷ್ಣನೇ ರಾಧೆ, ರಾಧೆನೇ ಕೃಷ್ಣ ಅನ್ನೋದನ್ನು ತಿಳಿಸ್ಕೊಡೋಕ್ಕೆ, ಅಂದರೆ ಪ್ರೀತಿ ಅಂದರೆ ನೀನು ಕೇವಲ ನನ್ನನ್ನೇ ಪ್ರೀತಿಸೋದು ಪ್ರೀತಿ ಅಲ್ಲ, ನೀನು ನಿನ್ನನ್ನು ಪ್ರೀತಿಸ್ಕೊಳ್ಳೋದು ಪ್ರೀತಿ ಅನ್ನೋದನ್ನು ರಾಧೆಗೆ ತಿಳಿಸ್ಕೊಡ್ತಾಳೆ ಶ್ರೀಕೃಷ್ಣ ಪರಮಾತ್ಮ. ಓಕೆ, ನೀನು ಕೇವಲ ನನ್ನನ್ನು ಮಾತ್ರ ಅಲ್ಲ, ನಿನ್ನನ್ನು ನೀನು ಪ್ರೀತಿಸ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ. ಅದನ್ನೇ ಸೆಲ್ಫ್ ಲವ್ ಅಂತ. ಸೊ ನೀವು ಸೆಲ್ಫ್ ಲವ್ ಮಾಡಬೇಕು ಅಂತ ಬರ್ತಾ ಇದೆ. ಅನ್ಕಂಡೀಷ್ನಲ್ ಲವ್ ಮಾಡಿ, ಎಲ್ಲರನ್ನೂ ಪ್ರೀತಿಸಿ. ಓಕೆ, ಯಾವುದೇ ಕಂಡೀಷನ್ಸ್ ಇಲ್ಲದೆ ಎಲ್ಲರನ್ನೂ ಪ್ರೀತಿಸಿ, ಆಗ ನಿಮಗೆ ಎಲ್ಲರಿಂದನೂ ಅನ್ಕಂಡೀಷ್ನಲ್ ಲವ್ ವಾಪಸ್ ಬರುತ್ತೆ ಅಂತೇಳಿ ಗೈಡೆನ್ಸ್ ಬರ್ತಾ ಇದೆ. ಓಕೆ,
ಸೊ ನಿಮ್ಮ ಲೈಫಲ್ಲಿ ನೀವೇನಾದರೂ ಲವನ್ನು ವೇಟ್ ಮಾಡ್ತಾ ಇದ್ದರೆ, ಒಬ್ಬ ಪರ್ಸನಿಂದ ವೇಟ್ ಮಾಡ್ತಾಯಿದ್ರೆ, ಸೊ ಖಂಡಿತವಾಗ್ಲೂ ಬರುತ್ತೆ. ಅದಕ್ಕಿಂತ ಮುಂಚೆ ಸೆಲ್ಫ್ ಲವ್ ಮಾಡಬೇಕು ಅಂತ ಗೈಡೆನ್ಸು. ಓಕೆ, ಆ್ಯಂಡ್ ಶಾಕ್ ಅಂತ ಬರ್ತಾ ಇದೆ. ಸಡನ್ ಚೇಂಜ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಓಕೆ, ಸಡನ್ ಶಾಕಿಂಗ್ ನ್ಯೂಸ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಓಕೆ, ಥರ್ಡ್ ಪಾರ್ಟಿ ಸಿಚುಯೇಷನ್ ಆಗ್ಬೋದು. ಅಂದರೆ ನಿಮಗೆ ಇಲ್ಲಿವರೆಗೂ ನಮ್ಮ ಪಾರ್ಟ್ನರ್ಸ್ ನಾವು ಚೆನ್ನಾಗೇ ಇದ್ದೀವಿ ಅಂತ ಅನ್ನಿಸ್ತಾ ಇರ್ಬೋದು. ಸಡನ್ನಾಗಿ ಒಂದು ವಿಚಾರ ಗೊತ್ತಾಗುತ್ತೆ. ಒಂದು ಯಾರಾದರೂ ಇಲ್ಲಿ ನೀವಿನ್ನು ಜಸ್ಟ್ ರಿಲೇಷನ್ಶಿಪ್ಪಲ್ಲಿದ್ದೀರಿ, ಬಟ್ ಆ ಪರ್ಸನ್ ಮ್ಯಾರೇಜ್ ಆಗಿದ್ದಾರೆ ಅನ್ನೋ ಒಂದು ವಿಚಾರ ನಿಮಗೆ ಬರಬಹುದು. ಅಥವಾ ನಿಮ್ಮ ನಡುವೆ ಯಾರೊಬ್ಬ ವ್ಯಕ್ತಿ ಎಂಟ್ರಿ ಆಗಿದೆ ಅನ್ನೋ ವಿಚಾರಗಳು ನಿಮಗೆ ಸಡನ್ನಾಗಿ ಶಾಕಿಂಗ್ ನ್ಯೂಸ್ ಬರಬಹುದು. ಓಕೆ, ಆ್ಯಂಡ್ ಕೆಲವೊಂದು ಟೈಮು ನಿಮ್ಮ ಲೈಫಲ್ಲಿ ಸರ್ಪ್ರೈಸ್ ಬರ್ಬೋದು. ಓಕೆ, ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್ ನಿಮ್ಮ ಒಂದು ರಿಲೇಷನ್ಶಿಪ್ ವೈಸು ಲವ್ ಲೈಫಲ್ಲಿ, ನಿಮ್ಮ ಒಂದು ಪರ್ಸ್ನಲ್ ಲೈಫಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಬರುತ್ತೆ. ಮೇ ಬಿ ಸಡನ್ನಾಗಿ ನಿಮ್ಮ ಪಾರ್ಟ್ನರ್ ನಿಮ್ಮ ಹತ್ರ ನಾನೇನನ್ನು ಬಿಡ್ತೀನಿ, ಡಿವೋರ್ಸ್ ಕೊಡು ಅಂತಲೂ ಕೇಳ್ಬೋದು. ಸೊ ಅಲರ್ಟ್ ಆಗಿರಿ. ಓಕೆ, ನೆಕ್ಸ್ಟ್ ಬಂದು ಕಾರ್ಮಿಕ್ ರಿಲೇಷನ್ಶಿಪ್ ಅಂತ ಬಂದಿದೆ. ಓಕೆ, ಸೊ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ನ ನಡುವೆ ಕಾರ್ಮಿಕ್ ರಿಲೇಷನ್ಶಿಪ್ ಇರ್ಬೋದು. ಅದೇ ಕಾರಣಕ್ಕೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಏರ್ಪಡ್ಬೋದು. ಓಕೆ, ಅಥವಾ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ನ ನಡುವೆ ಬ್ರೇಕಪ್ ಆಗ್ಬೋದು, ಡಿವೋರ್ಸ್ ಆಗ್ಬೋದು. ಸೊ ಕಾರ್ಮಿಕ್ ರಿಲೇಷನ್ಶಿಪ್ ಇರೋ ಕಾರಣದಿಂದ ಇದು ಆಗುವಂತಹ ಒಂದು ಸಾಧ್ಯತೆ ಇದೆ. ಆ್ಯಂಡ್ ಕಾರ್ಮಿಕ್ ರಿಲೇಷನ್ಶಿಪ್ಪಲ್ಲಿ ಇಬ್ಬರು ಒಬ್ರಿಗೊಬ್ರು ಪಾಠ ಹೇಳ್ಕೊಳೋಕ್ಕೋಸ್ಕರನೇ ನೀವು ಈ ಒಂದು ಸಂಬಂಧದಲ್ಲಿ ಬೆಸ್ಕೊಂಡಿದ್ದೀರಿ. ಓಕೆ, ಟ್ರಿಗರ್ ಆಗ್ಬೋದು. ನಿಮ್ಮ ಒಂದು ಕಾರ್ಮಿಕ್ ರಿಲೇಷನ್ಶಿಪ್ಪಲ್ಲಿ ಟ್ರಿಗರ್ ಎನರ್ಜಿ ಇದೆ. ಓಕೆ, ಇಂಟೆನ್ಸಿಟಿ ಆ್ಯಂಡ್ ಲೆಟ್ಟಿಂಗ್ ಗೋ ಎನರ್ಜಿ ಕಾಣಿಸ್ತಾ ಇದೆ. ಟರ್ಮಾಯಿಲ್ ಆ್ಯಂಡ್ ಫ್ಲೀಟಿಂಗ್ ಎನರ್ಜೀಸ್ ಇದೆ. ಸೊ ನಿಮ್ಮ ಲೈಫಲ್ಲಿ ಕಾರ್ಮಿಕ್ ಪರ್ಸನು ಕೂಡ ಎಂಟ್ರಿ ಆಗ್ಬೋದು. ಓಕೆ, ಇಲ್ಲಿ ಕೆಲವ್ರದ್ದು ಸೋಲ್ಮೇಟ್ ಎನರ್ಜಿ ಇರ್ತೀರಿ. ಸೊ ನಿಮ್ಮ ಪಾರ್ಟ್ನರ್ನ ನಡುವೆ ಮತ್ತು ಆ ವ್ಯಕ್ತಿಯ ನಡುವೆ ಕಾರ್ಮಿಕ್ ಕನೆಕ್ಷನ್ ಇದ್ದಿರೋ ಕಾರಣದಿಂದ ಅವರು ಇವ್ರಿಗೆ ಪಾಠ ಹೇಳ್ಕೊಡೋಕ್ಕೋಸ್ಕರ ಲೈಫಲ್ಲಿ ಎಂಟ್ರಿ ಆಗಿರೋ ಸಾಧ್ಯತೆ ಇರುತ್ತೆ. ಅಥವಾ ನೀವು ನಿಮ್ಮ ಪಾರ್ಟ್ನರ್ನ ಬಿಟ್ಟು ಬೇರೆ ಯಾವುದೋ ಒಬ್ಬ ವ್ಯಕ್ತಿಯ ಜೊತೆಗೆ ಇದ್ದರೆ ಅವರು ಕೂಡ ನಿಮ್ಮ ಕಾರ್ಮಿಕ್ ಸೋಲ್ಮೇಟ್ ಆಗಿರೋ ಚಾನ್ಸಸ್ ಇರುತ್ತೆ. ಅವರು ನಿಮ್ಮ ಲೈಫಲ್ಲಿ ಪಾಠ ಕಲಿಸೋಗೋಕ್ಕೆ ಹೋಗೋಕ್ಕೆ ಬರ್ತಾರೆ, ಲಾಂಗ್ ಟರ್ಮಿಗೆ ಇರೋದಿಲ್ಲ. ಸೊ ಈ ಥರದೊಂದು ಎನರ್ಜೀಸ್ ಬರುತ್ತೆ. ಸಡನ್ ಚೇಂಜಸ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಡಿವೈನ್ ಗೈಡೆನ್ಸ್ ಹೇಳ್ತಾ ಇದ್ದಾರೆ ಅಲರ್ಟಾಗಿ. ಆ್ಯಂಡ್ ಈ ಒಂದು ಎನರ್ಜಿನ ನೀವು ರಿಸೀವ್ ಮಾಡ್ಕೋಬೇಕು. ಯಾಕೆ ರಿಸೀವ್ ಮಾಡ್ಕೋಬೇಕಂದ್ರೆ ಲೈಫಲ್ಲಿ ಏಳು ಬೀಳು, ಕಷ್ಟ ಸುಖ, ದುಃಖ ಮತ್ತು ನಗು ಇವೆಲ್ಲ ಸಹಜ. ಸೊ ಸಡನ್ ಚೇಂಜಸ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಒಂದೇ ಸರಿಗೆ ನೀವು ಕುಸಿದೋಗೋ ಸಾಧ್ಯತೆ ಇರುತ್ತೆ. ಮೆಂಟಲಿ ಆ್ಯಂಡ್ ಎಮೋಷ್ನಲಿ ಹರ್ಟ್ ಆಗ್ಬೋದು ನೀವು. ಸೊ ಇದಕ್ಕೆ ಪ್ರಿಪೇರ್ ಆಗಿ, ಮೆಂಟಲಿ ಪ್ರಿಪೇರ್ ಆಗಿ ಅಂತೇಳಿನೇ ಗೈಡೆನ್ಸ್ ಬರ್ತಾ ಇರೋದು. ಹ್ಯಾಮರ್ ಅಂತ ಬರ್ತಾ ಇದೆ. ಕೆಲವ್ರ ಲೈಫಲ್ಲಿ ರಿಪೇರಿಂಗ್ ಎನರ್ಜಿ ಆಗ್ತಾಯಿದೆ. ನಿಮ್ಮ ಮತ್ತು ನಿಮ್ಮ ಲವ್ ಲೈಫಲ್ಲಿ ನಿಮ್ಮ ಪಾರ್ಟ್ನರ್ ಜೊತೆಗೆ ರಿಲೇಷನ್ಶಿಪ್ ಏನಿದೆ ಅದನ್ನು ರಿಪೇರ್ ಮಾಡ್ಕೊಳ್ಳಿ ಅಂತಲೂ ಗೈಡೆನ್ಸ್ ಬರ್ತಾ ಇದೆ. ಓಕೆ, ಜರೂರಿ ಇಲ್ಲ ನೀವು ಬ್ರೇಕಪ್ ಆಗಬೇಕು ಅಂತ, ಜರೂರಿ ಇಲ್ಲ ನೀವು ಡಿವೋರ್ಸ್ ತಗೋಬೇಕು ಅಂತ, ಜರೂರಿ ಇಲ್ಲ ನೀವಿಬ್ಬರು ಬೇರೆ ಬೇರೆ ಆಗಬೇಕು ಅಂತ. ಸೊ ನೀವು ನಿಮ್ಮ ರಿಲೇಷನ್ಶಿಪ್ಪನ್ನು ಹೀಲ್ ಮಾಡ್ಕೋಬೋದು, ರಿಪೇರ್ ಮಾಡ್ಕೊಳ್ಳಿ ಅಂತ ಕೂಡ ಗೈಡೆನ್ಸ್ ಬರ್ತಾ ಇದೆ. ಓಕೆ, ಕೆಲವರು ಇಲ್ಲಿ ಮೂವ್ ಆನ್ ಆಗೋ ಒಂದು ಎನರ್ಜಿ ಕಾಣಿಸ್ತದೆ. ಇನ್ನು ಕೆಲವರು ನಿಮ್ಮ ರಿಲೇಷನ್ಶಿಪ್ಪನ್ನು ರಿಪೇರ್ ಮಾಡ್ಕೋಬೋದು, ಸಾಧ್ಯತೆ ಇದೆ. ಸೊ ಅದಕ್ಕೋಸ್ಕರನೇ ನೀವು ಸೆಲ್ಫ್ ಲವ್ ಮಾಡ್ಕೊಳ್ಳಿ, ಅನ್ಕಂಡೀಷ್ನಲ್ ಲವ್ ಮಾಡಿ. ಕಂಡೀಷನ್ ಇರಬಾರ್ದು ರಿಲೇಷನ್ಶಿಪ್ಪಲ್ಲಿ. ನೀವು ಕಂಡೀಷನ್ ಎಷ್ಟು ಇರ್ತೀರೋ ಅಷ್ಟು ಆ ಒಂದು ಸಂಬಂಧ ಮುರಿತಾ ಹೋಗುತ್ತೆ. ಓಕೆ, ಟಾಕಿಂಗ್, ಇಂಟ್ರೆಸ್ಟೆಡ್, ಅವೇಟಿಂಗ್ ಮೆಸೇಜ್, ಟೆಕ್ಸ್ಟ್, ಕಾಲ್, ಇಮೇಲ್, ಟಾಕಿಂಗ್ ಮೋರ್. ಸೊ ನಿಮ್ಮ ಲೈಫಲ್ಲಿ, ನಿಮ್ಮ ಒಂದು ಲವ್ ಲೈಫಲ್ಲಿ ನಿಮ್ಮ ಪರ್ಸನ್ ಜೊತೆಗೆ ಹೆಚ್ಚು ಮಾತಾಡಬೇಕು ಅಂತ ಬರ್ತಾ ಇದೆ. ನೀವೇನಾದ್ರು ದೂರ ಇದ್ದರೆ ಟೆಕ್ಸ್ಟ್ ಮಾಡಿ, ಕಾಲ್ ಮಾಡಿ ಅಥವಾ ಮೇಲ್ ಮಾಡಿ ಅಂತೇಳಿ ಗೈಡೆನ್ಸ್ ಬರ್ತಾ ಇದೆ. ಒಬ್ರಿಗೊಬ್ರು ನಿಮ್ಮ ಫೀಲಿಂಗ್ಸನ್ನು, ನಿಮ್ಮ ರಿಲೇಷನ್ಶಿಪ್ ಅಥವಾ ನಿಮ್ಮ ನಡುವಿನ ಬಾಂಡಿಂಗ್ ಬಗ್ಗೆ ಮಾತಾಡಿ. ಬೇರೆಯವ್ರ ಬಗ್ಗೆ ಅಲ್ಲ, ಬೇರೆ ಇನ್ನೇನೋ ಅಲ್ಲ, ಫೈನಾನ್ಷಿಯಲ್ ರಿಲೇಟೆಡ್ ಅಲ್ಲ ಅಥವಾ ಕೆರಿಯರ್ ರಿಲೇಟೆಡ್ ಅಲ್ಲ, ನಿಮ್ಮ ಮತ್ತು ನಿಮ್ಮ ರಿಲೇಷನ್ಶಿಪ್ ಪ್ರತಿ ಓಪನ್ ಆಗಿ ಮಾತಾಡ್ಕೊಳ್ಳಿ, ಕಮ್ಯುನಿಕೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಡಿವೈನ್. ಆ್ಯಂಡ್ ನೀವು ಒಬ್ರಿಗೊಬ್ರು ಇಂಟ್ರೆಸ್ಟ್ ತೋರಿಸ್ಕೊಳ್ಳಿ. ಓಕೆ, ನಿಮ್ಮ ರಿಲೇಷನ್ಶಿಪ್ಪನ್ನ ಸ್ಟ್ರಾಂಗ್ ಮಾಡಬೇಕಂದ್ರೆ, ನಿಮ್ಮ ನಡುವಿನ ಬಾಂಡಿಂಗನ್ನು ಸ್ಟ್ರಾಂಗ್ ಮಾಡಬೇಕಂದ್ರೆ ನೀವು ಒಬ್ರಿಗೊಬ್ರ ಮೇಲೆ ಇಂಟ್ರೆಸ್ಟ್ ಇರೋದನ್ನು ಎಕ್ಸ್ಪ್ರೆಸ್ ಮಾಡಿ. ಓಕೆ, ಡಿವೈನ್ ಗೈಡೆನ್ಸ್ ಇದು ಬರ್ತಾ ಇದೆ.
ಓಕೆ. ಆ್ಯಂಡ್ ಇಲ್ಲಿ ಕೆಲವರಿಗೆ ಯಾರು ನಮ್ಮ ನಡುವೆ ಒಂದು ಸ್ಟ್ರಾಂಗ್ ಬಾಂಡಿಂಗ್ ಇಲ್ಲ, ಮೆಸೇಜ್ ಮಾಡ್ತಾ ಇಲ್ಲ, ಕಾಲ್ ಮಾಡ್ತಾ ಇಲ್ಲ, ಮೇಲ್ ಬರ್ತಾ ಇಲ್ಲ, ಓಕೆ, ನನ್ನ ಬಗ್ಗೆ ಇಂಟ್ರೆಸ್ಟ್ ಇಲ್ವಾ, ಆ ಥರ ಏನಾದ್ರು ಯೋಚನೆಗಳು, ಥಾಟ್ಸ್ಗಳು, ಕ್ವಶನ್ಗಳು ಬರ್ತಾ ಇದೆ. ಸೊ ಶೀಘ್ರದಲ್ಲಿ ನಿಮಗೆ ಕಾಲ್, ಟೆಕ್ಸ್ಟ್, ಮೆಸೇಜ್, ಇಮೇಲ್ ಬರುತ್ತೆ. ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಾರೆ. ಈ ಥರದ ಎನರ್ಜಿನೂ ಇದೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಬಂದು ಹೆಲ್ದಿ ಚಾಯ್ಸ್ ಅಂತ ಬಂದಿದೆ ನೋಡಿ. ಮತ್ತೆ ಕನ್ಫರ್ಮ್ ಬರ್ತಾ ಇದೆ ಸೆಲ್ಫ್ ಲವ್, ಸೆಲ್ಫ್ ಕೇರ್. ಓಕೆ. ಬೀಯಿಂಗ್ ಹ್ಯಾಪಿಯರ್, ಲವ್ ಆ್ಯಂಡ್ ಲೈಫ್. ಸೊ ನೀವು ನಿಮ್ಮ ಲೈಫನ್ನು, ನೀವು ನಿಮ್ಮ ಲವ್ವನ್ನು ಪ್ರೀತಿಸಿ. ಪ್ರೀತಿಯಿಂದ ಪ್ರೀತಿಸಬೇಕು, ರೈಟ್. ಆ್ಯಂಡ್ ಹ್ಯಾಪಿಯಾಗಿರಿ. ಓಕೆ. ಸೆಲ್ಫ್ ಲವ್ ಮಾಡಿ, ಸೆಲ್ಫ್ ಕೇರ್ ಮಾಡಿ. ಈಗ ಮ್ಯಾರೇಜ್ ಆಗಿರ್ತೀರಿ, ಮಗು ಆಗಿರುತ್ತೆ. ಓಕೆ. ನಿಮ್ಮ ಫಿಸಿಕಲ್ ಬಾಡಿ ಚೇಂಜ್ ಆಗುತ್ತೆ, ಇನ್ ಶೇಪಲ್ಲಿ ಇರೋದಿಲ್ಲ. ಸೊ ನಿಮ್ಮ ಫಿಸಿಕಲ್ ಬಾಡಿನ ಫಿಟ್ ಮಾಡ್ಕೊಳ್ಳಿ, ಇನ್ ಶೇಪಿಗೆ ತಗೊಂಬನ್ನಿ. ನೀವು ಮೊದಲು ಹೆಂಗೆಲ್ಲ ಹೇರ್ ಸ್ಟೈಲ್ ಮಾಡ್ಕೊಳ್ತಿದ್ರು ಹಾಗೆ ಹೇರ್ ಸ್ಟೈಲ್ ಮಾಡ್ಕೊಳ್ಳಿ. ಹುಡುಗರಿಗೆ ಇಬ್ಬರಿಗೂ ಹೇಳ್ತಾ ಇರೋದು. ಓಕೆ. ಆ್ಯಂಡ್ ನೀವು ಹೇಗೆಲ್ಲ ಮೇಕಪ್ ಮಾಡ್ಕೊಳ್ತಾ ಇದ್ರಿ, ಸೊ ಮೇಕಪ್ ಮಾಡ್ಕೊಳ್ಳಿ. ಹೇಗೆಲ್ಲ ಡ್ರೆಸ್ಅಪ್ ಆಗ್ತಾ ಇದ್ರಿ, ಡ್ರೆಸ್ಅಪ್ ಮಾಡ್ಕೊಳ್ಳಿ. ಮ್ಯಾಚಿಂಗ್ ವಾಚ್ ಆಗಿರ್ಬೋದು, ಮ್ಯಾಚಿಂಗ್ ಶೂಸ್, ಚಪ್ಪಲ್ ಆಗಿರ್ಬೋದು, ವೇರ್ ಮಾಡಿ. ಓಕೆ. ಫುಟ್ವೇರ್ ವೇರ್ ಮಾಡಿ, ಅಥವಾ ಮ್ಯಾಚಿಂಗ್ ನಿಮಗೆಲ್ಲ ಏನು ಫೀಲ್ ಆಗ್ತಿತ್ತೋ ಅದನ್ನು ಮಾಡಿ. ಆ್ಯಂಡ್ ಯಾವಾಗಲೂ ನೈಟಿಯಲ್ಲೇ ಇರೋಕ್ಕೆ ಹೋಗಬೇಡಿ, ನೈಟ್ ಡ್ರೆಸ್ಸಲ್ಲೇ ಇರೋಕ್ಕೆ ಹೋಗಬೇಡಿ. ಸೊ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ಳಿ. ಚೂಡಿ ವೇರ್ ಮಾಡ್ತಿರೋ, ಮಿಡಿ ವೇರ್ ಮಾಡ್ತಿರೋ, ಸ್ಯಾರಿ ವೇರ್ ಮಾಡ್ತಿರೋ, ಏನೋ ನಿಮಗೆ ಹೆಂಗೆ, ನೀವು ಮೊದಲು ಹೆಂಗಿದ್ರಿ ಆ ಟ್ರೆಂಡನ್ನು ಮತ್ತೆ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮನ್ನು ನೀವು ಲವ್ ಮಾಡಿ. ಯಾರೋ ಏನೋ ಅಂತಾರೆ, ಮದುವೆ ಆಗಿದೆ, ಮಕ್ಕಳಾಗಿದೆ, ನಾವು ಈ ಥರ ಡ್ರೆಸ್ ಹಾಕೋಂಗಿಲ್ಲ, ತಪ್ಪು. ಓಕೆನಾ? ಅದೆಲ್ಲ ಸುಳ್ಳು. ಓಕೆ. ನಿಮಗೆ ಖುಷಿ ಯಾವುದ್ರಲ್ಲಿದೆ, ಯಾವ ಥರ ಡ್ರೆಸ್ ಅಪ್ ಮಾಡಿಕೊಂಡ್ರೆ ನಿಮಗೆ ಖುಷಿ ಆಗುತ್ತೆ, ಹ್ಯಾಪಿ ಫೀಲ್ ಆಗುತ್ತೆ, ಅಂದರೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಮೇಕಪ್ ಮಾಡ್ಕೊಂಡಾಗ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಡ್ರೆಸ್ಅಪ್ ಆದಾಗ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಫೀಲಿಂಗ್ ಬೆಟರ್, ಐ ಆಮ್ ಬ್ಯೂಟಿಫುಲ್, ಐ ಆಮ್ ಹ್ಯಾಪಿ, ಈ ಥರದೊಂದು ಎನರ್ಜಿ ಬರುತ್ತೆ ಒಳಗಿಂದ. ನಿಮ್ಮನ್ನು ನೀವು ಬೂಸ್ಟ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ನೀವು ಮತ್ತೆ ನಿಮ್ಮನ್ನು ಮೇಕ್ ಓವರ್ ಮಾಡ್ಕೊಳ್ಳಿ ಅಂತೇಳಿ ಗೈಡೆನ್ಸ್ ಬರ್ತಾ ಇದೆ. ಆ್ಯಂಡ್ ಹೆಲ್ದಿ ಫುಡ್ ತಿನ್ನಿ, ಹೆಲ್ದಿ ಚಾಯ್ಸಸನ್ನು ತಗೊಳ್ಳಿ. ಓಕೆ. ಹೆಲ್ದಿ ಫುಡ್ ತೊಗೊಳ್ಳೋದು, ಹೆಲ್ದಿ ಡಯಟ್ ತೊಗೊಳ್ಳೋದು. ಓಕೆ. ಹೆಲ್ದಿಯಾಗಿರಬೇಕು, ಹ್ಯಾಪಿಯಾಗಿರಬೇಕು. ಸೊ ನೋಡಿದ ತಕ್ಷಣ ಅಂದರೆ ನಿಮಗೆ ಮೊದಲೆಲ್ಲ ಹೂವೆಲ್ಲ ಇಷ್ಟ ಆಗ್ತಾಯಿತ್ತು. ಓಕೆ. ಬೊಕ್ಕೆಗಳೆಲ್ಲ ಇಷ್ಟ ಆಗ್ತಾಯಿತ್ತು. ಸೊ ಅದನ್ನು ಡೆಕೋರೇಟ್ ಮಾಡಿ, ನಿಮ್ಮ ಮನೆಯನ್ನು ಅಥವಾ ನಿಮ್ಮ ಬೆಡ್ರೂಮನ್ನು ಡೆಕೋರೇಟ್ ಮಾಡ್ಕೊಳ್ಳಿ. ಓಕೆ. ಹ್ಯಾಪಿ ಫೀಲ್ ಮಾಡ್ಕೊಳ್ಳಿ. ಕ್ಯಾಂಡಲ್ ಯೂಸ್ ಮಾಡ್ಕೊಳ್ಳಿ, ಅರೋಮಾ ಇರೋಂತಹ ಕ್ಯಾಂಡಲ್ಸ್ ಯೂಸ್ ಮಾಡ್ಕೊಳ್ಳಿ. ಏನು ರೋಸ್ ಫ್ರೇಗ್ರೆನ್ಸ್ ಇರ್ಬೋದು, ವೆನಿಲಾ ಫ್ರೇಗ್ರೆನ್ಸ್ ಇರ್ಬೋದು. ಓಕೆ. ನಿಮಗೆ ಯಾವುದು, ಲ್ಯಾವೆಂಡರ್ ಇರ್ಬೋದು. ಸೊ ಇವೆಲ್ಲ ಏನಾಗುತ್ತೆ, ನಿಮ್ಮ ಪಾರ್ಟ್ನರ್ಗೆ ಮತ್ತು ನಿಮಗೆ ಹೀಲಿಂಗ್ ನೀಡುತ್ತೆ. ಓಕೆ. ಸೊ ರೋಸ್ ಆಗಿರ್ಬೋದು, ವೆನಿಲಾ ಆಗಿರ್ಬೋದು, ಲ್ಯಾವೆಂಡರ್ ಆಗಿರ್ಬೋದು, ಇದು ಅಥವಾ ಜಾಸ್ಮಿನ್. ಓಕೆ. ಸೊ ಈ ಥರದ್ದೆಲ್ಲ ಫ್ರೇಗ್ರೆನ್ಸ್ ಏನಿರುತ್ತೆ, ಒಬ್ರಿಗೊಬ್ರು ಹೀಲ್ ಆಗೋಕ್ಕೆ, ಒಬ್ರಿಗೊಬ್ರಿಗೆ ಒಂದು ರೊಮ್ಯಾಂಟಿಕ್ ಎನರ್ಜಿನ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಸೊ ಈ ಥರ ನೀವು ನಿಮ್ಮನ್ನು ಚೇಂಜ್ ಮಾಡ್ಕೊಳ್ಳಿ ಅಂತೇಳಿ ಡಿವೈನ್ ಗೈಡೆನ್ಸ್ ಬರ್ತಾ ಇದೆ. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ಪ್ಯಾಷನ್. ಓಕೆ. ಪ್ಯಾಷನ್ ಎನರ್ಜಿ ಬಂದಿದೆ, ರೈಟ್. ಸೊ ಹೀಲಿಂಗ್ ಹಾರ್ಟ್ ಕೂಡ ಬಂದಿದೆ, ರೈಟಾ. ಸೊ ಕೆಮಿಸ್ಟ್ರಿಯನ್ನು ಇನ್ಹೆನ್ಸ್ ಮಾಡ್ಕೊಳ್ಳಿ. ಓಕೆ. ಇನ್ಸೇನ್ ಮಾಡ್ಕೊಳ್ಳಿ. ಆ್ಯಂಡ್ ಸ್ಪಾರ್ಕ್ ಎನರ್ಜಿ, ನಾನು ಆವಾಗಲೇ ಅಂದೆ ಕ್ಯಾಂಡಲ್ ಎಲ್ಲ ಬರ್ನ್ ಮಾಡ್ಕೊಳ್ಳಿ ಅಂತೇಳಿ, ರೈಟ್. ಸೊ ನಿಮ್ಮ ಮನೆಯಲ್ಲಿ ಕ್ಯಾಂಡಲ್ಸನ್ನು ಇಟ್ಟು ಡೆಕೋರೇಟ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ರೂಮನ್ನು ಡೆಕೋರೇಟ್ ಮಾಡ್ಕೊಳ್ಳಿ, ನಿಮ್ಮ ಬೆಡ್ರೂಮನ್ನು ಡೆಕೋರೇಟ್ ಮಾಡ್ಕೊಳ್ಳಿ ಕ್ಯಾಂಡಲ್ಸಿಂದ, ಫ್ಲವರ್ಸಿಂದ. ಓಕೆ. ಸೊ ಆವಾಗ ನಿಮಗೆ ಹೆಲ್ಪ್ ಆಗುತ್ತೆ, ಹೀಲ್ ಆಗುತ್ತೆ. ನಿಮ್ಮ ಮತ್ತು ನಿಮ್ಮ ರಿಲೇಷನ್ಶಿಪ್ ಬಾಂಡಿಂಗು ಚೆನ್ನಾಗಿ ಆಗ್ತಾ ಹೋಗುತ್ತೆ. ಓಕೆ. ಸಾರಿ, ಬ್ಯಾಕ್ಗ್ರೌಂಡ್ ನಾಯ್ಸ್ ಆಗ್ತಾಯಿದ್ರೆ ಕ್ಷಮಿಸಿ ನನ್ನ. ಆ್ಯಂಡ್ ಹ್ಯಾವಿಂಗ್ ಫನ್. ಸೊ ನೀವು ನಿಮ್ಮ ಪಾರ್ಟ್ನರ್ ಜೊತೆಗೆ ಫನ್ ಎನರ್ಜಿಗೆ ತಗೊಂಬನ್ನಿ. ಓಕೆ. ಆ್ಯಂಡ್ ಈಕ್ವಲ್ ಆಗಿ ಇಂಟ್ರೆಸ್ಟ್ ಮಾಡ್ಕೊಳ್ಳಿ, ಒಬ್ರಿಗೊಬ್ರು ಸೇಮ್ ಇಂಟ್ರೆಸ್ಟನ್ನು ಹೊಂದಿ. ಓಕೆ. ಬರ್ನಿಂಗ್ ಡಿಸೈರ್ಸ್. ಸೊ ನಿಮ್ಮ ಡಿಸೈರ್ಸನ್ನು ಬರ್ನ್ ಮಾಡ್ಕೊಳ್ಳಿ ಅಂತೇಳಿ ಗೈಡೆನ್ಸ್ ಬರ್ತಾ ಇದೆ. ಆ್ಯಂಡ್ ಇನ್ನೊಂದು ಕಾರ್ಡ್ ತೆಗೆದುಬಿಡ್ತೀನಿ, ಏನು, ಹೀಲಿಂಗ್ ಹಾರ್ಟ್. ಸೊ ನಿಮ್ಮ ಹಾರ್ಟ್ ಚಕ್ರ ತುಂಬ ಇಂಪಾರ್ಟೆಂಟು, ಲವ್, ರಿಲೇಷನ್ಶಿಪ್, ಬಾಂಡಿಂಗು. ಓಕೆ. ಹಾರ್ಮನಿ ಆ್ಯಂಡ್ ಫರ್ಗಿವ್ನೆಸ್, ಅದಕ್ಕೆ ಹಾರ್ಟ್ ಚಕ್ರ ತುಂಬ ಇಂಪಾರ್ಟೆಂಟು. ಸೊ ನಿಮ್ಮ ಈ ಹಾರ್ಟ್ ಚಕ್ರವನ್ನು ಹೀಲ್ ಮಾಡ್ಕೊಳ್ಳಿ. ಓಕೆ. ನೀವು ಹಾರ್ಟ್ ಶೇಪಲ್ಲಿರೋ ಅಂಥದ್ದು ಏನೇ ಒಂದು ಚಾರ್ಮ್ಸ್ ಆಗಿರ್ಬೋದು, ಕ್ಯಾಂಡಲ್ಸ್ ಆಗಿರ್ಬೋದು, ಕೇಕ್ಸ್ ಆಗಿರ್ಬೋದು, ಚಾಕ್ಲೇಟ್ಸ್ ಆಗಿರ್ಬೋದು, ಸೊ ಇವನ್ನೆಲ್ಲ ತಗೊಳ್ಳಿ. ಆವಾಗ ಅದು ನಿಮ್ಮ ಸುತ್ತಮುತ್ತ ಇಟ್ಕೊಳ್ಳಿ, ಅಥವಾ ಪೋಸ್ಟರನ್ನು ಅಂಟಿಸ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ, ನಿಮಗೆ ಆ ಒಂದು ಹಾರ್ಟ್ ಎನರ್ಜಿ ಹೀಲ್ ಆಗುತ್ತೆ. ಜೊತೆಗೆ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ನ ನಡುವೆ ಬಾಂಡಿಂಗ್ ಚೆನ್ನಾಗಾಗತ್ತೆ. ಓಕೆ. ಸೊ ನೀವು ಸಿಂಗಲ್ಸ್ ಆಗಿದ್ರೂ ಕೂಡ ಇಟ್ಕೋಬೋದು, ಏನು ತಪ್ಪಿಲ್ಲ. ಓಕೆನಾ. ಹಾರ್ಟ್ ಇಟ್ಕೊಂಡಿದ್ದ ತಕ್ಷಣ ಯಾರನ್ನೋ ಲವ್ ಮಾಡ್ತಾ ಇದ್ದೀವಿ ಅಂತ ಅಲ್ಲ. ಹಾರ್ಟ್
ಶೇಪ್ ಅಂದರೆ ನಮ್ಮ ಹಾರ್ಟ್ ಇದೇ ಥರ ಶೇಪಲ್ಲಿ ಬರುತ್ತೆ ಅನ್ನೋ ಕಾರಣಕ್ಕೆ ಈ ಶೇಪಲ್ಲಿ ಇಟ್ಕೊಂಡ್ಯಾರಲ್ವ. ಸೊ ಅದಕ್ಕೆ ನಮ್ಮ ಹಾರ್ಟನ್ನು ಹೀಲ್ ಮಾಡ್ಕೊಳ್ಳೋಕ್ಕೆ ನಮ್ಮ ಸುತ್ತಮುತ್ತ ಹಾರ್ಟ್ ಶೇಪಿನ ಏನಿರ್ಬೋದು, ಕುಷನ್ ಇರ್ಬೋದು, ಇಟ್ಕೋಬೋದು. ಓಕೆ, ಅಥವಾ ಪೋಸ್ಟರ್ನ ಅಂಟಿಸ್ಕೋಬೋದು. ಓಕೆ, ಚಾರ್ಮ್ಸ್ನ ಯೂಸ್ ಮಾಡ್ಬೋದು, ವಾಚ್ ಯೂಸ್ ಮಾಡ್ಬೋದು. ಓಕೆ, ನಿಮ್ಮ ಡ್ರೆಸ್ಸಲ್ಲಿ ಹಾರ್ಟ್ ಶೇಪ್ ಇರ್ಬೋದು. ಓಕೆ, ಸೊ ಈ ಥರದ್ದೆಲ್ಲ ಇಟ್ಕೊಂಡಾಗ ಹೀಲಿಂಗ್ ಆಗುತ್ತೆ. ಆ್ಯಂಡ್ ಹೀಲಿಂಗ್ ಹಾರ್ಟ್ ಬ್ರೇಕ್, ಆ್ಯಂಡ್ ನಿಮ್ಗೇನಾದ್ರು ಹಾರ್ಟ್ ಬ್ರೇಕ್ ಆದರೆ ನಿಮ್ಮ ಹಾರ್ಟನ್ನು ಹೀಲ್ ಮಾಡ್ಕೊಳ್ಳಿ ಅಂತ ಕೂಡ ಗೈಡೆನ್ಸ್ ಇದೆ. ಟಾಕ್ಸಿಸಿಟಿ ಆರ್ ಅಡಿಕ್ಷನ್, ನಿಮಗೆ ಯಾರ ಮೇಲಾದರೂ ಅಡಿಕ್ಷನ್ ಇದ್ದರೆ ಆದಷ್ಟು ಆ ಅಡಿಕ್ಷನನ್ನು ಹೊರಗಡೆ ಬನ್ನಿ. ಅವ್ರು ಇಲ್ಲದೆ ನಾನಿಲ್ಲ ಅನ್ನೋ ಥರ ಅಡಿಕ್ಷನ್ ಇರುತ್ತಲ್ಲ, ಆ ಅಡಿಕ್ಷನಿಂದ ಹೊರಗಡೆ ಬರಬೇಕು. ಅದಕ್ಕೆ ಸೆಲ್ಫ್ ಲವ್ ಮಾಡ್ಕೊಳ್ಳಿ ಅಂತ ಗೈಡೆನ್ಸ್ ಬಂದಿದೆ. ಆ್ಯಂಡ್ ಟಾಕ್ಸಿಕ್ ಪರ್ಸನ್ಸ್ ನಿಮ್ಮ ಲೈಫಲ್ಲಿದ್ದರೆ ಅವ್ರನ್ನ ತೆಗ್ದು ಹಾಕಿ, ಹೊರಗಡೆ ಹಾಕಿ. ಟಾಕ್ಸಿಕ್ ಪರ್ಸನ್ಸ್ ಇರೋವಂಥ ವ್ಯಕ್ತಿಗಳನ್ನು ಹೊರಗಡೆ ಹಾಕಿ. ಅಬ್ಸರ್ವ್ ರಿಲೇಷನ್ಶಿಪ್, ಸೊ ನಿಮ್ಮ ರಿಲೇಷನ್ಶಿಪ್ ಹೇಗಿದೆ ಅನ್ನೋದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಓಕೆ, ಗಮನಿಸಿ ನಿಮ್ಮ ರಿಲೇಷನ್ಶಿಪ್ ಹೇಗಿದೆ, ನಿಮ್ಮ ಫೀಲಿಂಗ್ಸ್ ಹೇಗಿದೆ, ನಿಮ್ಮ ಥಾಟ್ಸ್ ಹೇಗಿದೆ. ಓಕೆ, ಎರಡನ್ನೂ ಗಮನಿಸಬೇಕು. ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ನ ನಡುವೆ, ನಿಮ್ಮ ಇಬ್ಬರ ನಡುವಿನ ರಿಲೇಷನ್ಶಿಪ್ ನಡುವೆ ಏನಿದೆ ಅಬ್ಸರ್ವ್ ಮಾಡ್ಕೊಳ್ಳಿ ಅಂತೇಳಿ ಗೈಡೆನ್ಸ್ ಬರ್ತಾ ಇದೆ. ಓಕೆ, ಇದಿಷ್ಟು ಡಿವೈನ್ ಗೈಡೆನ್ಸ್ ಆಗಿತ್ತು. ಅಲರ್ಟ್ ಆಗಿರಿ, ಹೆಲ್ದಿ ಆಗಿರಿ, ಹ್ಯಾಪಿ ಆಗಿರಿ. ಯಾವುದೂ ಅಂತ್ಯ ಇಲ್ಲ. ನಿಮ್ಮ ಲೈಫಲ್ಲಿ ಬರುವಂಥ ಪರ್ಸನ್ನೇ ನಿಮ್ಮ ಕೊನೆಯ ಪರ್ಸನ್ ಅಲ್ಲ. ಓಕೆ, ಯಾಕೆ ಅಂತಂದರೆ ಕಾರ್ಮಿಕ್ ರಿಲೇಷನ್ಶಿಪ್ ಅನ್ನೋ ಒಂದು ಎನರ್ಜಿ ಇಲ್ಲಿದೆ. ಸೋಲ್ಮೇಟ್ ಎನರ್ಜಿ ಅನ್ನೋದಿದೆ, ಟ್ವಿನ್ ಫ್ಲೇಮ್ ಎನರ್ಜಿ ಅನ್ನೋದಿದೆ. ಸೊ ಈ ಒಂದು ರಿಲೇಷನ್ಶಿಪ್ಪನ್ನು ಹೀಲ್ ಮಾಡ್ಕೋಬೇಕು. ಯಾಕಂದರೆ ಎಲ್ಲ ರಿಲೇಷನ್ಶಿಪ್ಪಿಗೂ ಒಂದು ಬ್ಲಡ್ ಕನೆಕ್ಷನ್ ಇದೆ. ಬಟ್ ಲವ್ ರಿಲೇಟೆಡ್ ಕನೆಕ್ಷನ್ ಅಂತ ಬಂದಾಗ ಬ್ಲಡ್ ರಿಲೇಟೆಡ್ ಕನೆಕ್ಷನ್ ಇರೋದಿಲ್ಲ. ಬದಲಿಗೆ ಹಾರ್ಟ್ ಟು ಹಾರ್ಟ್, ಸೋಲ್ ಟು ಸೋಲ್ ಕನೆಕ್ಷನ್ ಇರುತ್ತೆ. ಸೊ ಅದಕ್ಕೆ ನಿಮ್ಮ ಒಂದು ರಿಲೇಷನ್ಶಿಪ್ಪನ್ನು ಹೀಲ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಸೆಲ್ಫ್ ಲವ್ ಮಾಡೋದನ್ನು ಸ್ಟಾರ್ಟ್ ಮಾಡಿ. ಓಕೆ, ಬೇಕಾದರೆ ನೀವು ಸೆಲ್ಫ್ ಲವ್ಗೆ ಹೀಲಿಂಗನ್ನು ತಗೋಬೋದು. ಸೆಲ್ಫ್ ಲವ್ ಹೀಲಿಂಗ್ ಕೂಡ ಮಾಡಿ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ರೀಡಿಂಗ್ ಹೇಗಿತ್ತು ಅಂತ ಕೇಳಿ, ಈ ಥರ ರೀಡಿಂಗ್ ನಿಮಗೆ ಇನ್ನೂ ಮುಂದೆ ಕಂಟಿನ್ಯೂ ಮಾಡಲಾ ಬೇಡವಾ ನೀವು ತಿಳಿಸಿ. ಓಕೆ, ಸೊ ಯಾಕಂದರೆ ನೀವು ಕೂಡ ನನ್ನ ಸೋಲ್ ಫ್ಯಾಮಿಲಿ. ನನ್ನ ಸೋಲ್ ಫ್ಯಾಮಿಲಿ ಮೆಂಬರ್ಸಿಗೆ ಏನು ಇಷ್ಟ ಆಗುತ್ತೋ ಅದನ್ನು ನಾನು ಡೆಡಿಕೇಟ್ ಮಾಡಬೇಕಲ್ವಾ. ಸೊ ಥ್ಯಾಂಕ್ ಯು.